ನಾನು ನಿಮ್ಮ ಹೆಂಡತಿ ಅನ್ನೋ ಕಾರಣಕ್ಕೆ ನೀವು ಹೇಳಿದೆಲ್ಲ ಕೇಳಬೇಕು ಅಂತ ತಾನೇ? ಏಯ್, ಓವರಾಗಿ ಆಡಬೇಡ. ಇಷ್ಟು ದಿನ ಹೇಗೆ ಬಾಲ ಮುದ್ರಕೊಂಡು ಕೂತಿದ್ಯೋ ಅದೇ ಥರ ಇರು. ನಿನ್ನ ಫಂಕ್ಷನ್ ಹೋಗಿಲ್ಲ, ದ್ಯಾಟ್ಸ್ ಇಟ್. ಅಯ್ಯೋ, ನಮ್ಮನೆ ಫಂಕ್ಷನ್ ನಾವೇ ಹೋಗಿಲ್ಲ ಅಂದ್ರೆ ಏನ್ ಚಂದ ರೀ. ನಿಧಿ ನನಗೆ ಅಕ್ಕ ಇದ್ದಂಗೆ, ಅಕ್ಕನ ತಾಳಿ ಶಾಸ್ತ್ರಕ್ಕೆ ತಂಗಿ ಇಲ್ಲ ಅಂದ್ರೆ ತಪ್ಪಾಗಲ್ವಾ ರೀ? ಏನಿದು ರೀ, ಇಟ್ಸ್ ಸೋ ಅನ್ನಾಯಿಂಗ್. ಆ ಥರ ಎಲ್ಲ ಕರಿಬೇಡ. ಗಂಡನ ಗೌರವದಿಂದ ಹಾಗೆ ಅಲ್ವಾ ಕರೆಯೋದು ರೀ? ಡ್ಯಾಮ್ ಇಟ್, ಎಲ್ಲಿಂದ ಬರ್ತೀರೋ ನೀನೊಂದು ತಲೆ ತಿನ್ನಕ್ಕೆ? ನೋಡು, ಈ ಅಕ್ಕ ತಂಗಿ ಸಂಬಂಧ ಅನ್ನೋದೆಲ್ಲ ಇಲ್ಲವೇ ಇಲ್ಲ. ನೀನು ಫಂಕ್ಷನ್ಗೆ ಹೋಗ್ತಾ ಇಲ್ಲ, ಹೋದ್ರೆ ನಿನಗೆ ಪ್ರಾಬ್ಲಮ್. ನಿನಗೆ ಚೆನ್ನಾಗಿ ಗೊತ್ತಿದೆ, ನಾನು ಪ್ರಾಬ್ಲಮ್ನ ಸಖತ್ತಾಗೆ ಕೊಡ್ತೀನಿ. ಹೌದಾ, ಸರಿ, ಒಂದು ಕೆಲಸ ಮಾಡೋಣ. ನಾನು ಈಗ ಹೋಗಿ ಅಕ್ಷತೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ಇಡೀ ದಿನ ನಿಮ್ಮ ಎದುರಿಗೆ ಕೂತು ನಿಮ್ಮ ಮುಖ ನೋಡ್ತಾ ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊಂಡಿರ್ತೀನಿ. ಓಕೆನಾ? ಏಯ್, ಬೇಡ ನೋಡು, ಜಾಸ್ತಿ ಹಾರಾಡಬೇಡ, ಹೇಳ್ತಾ ಇದ್ದೀನಿ. ಓವರ್ ಆಗಿ ಆಡ್ತಾರದು ನೀವು ಚಿಲ್ಲೆ ಡಾಕ್ಟ್ರೆ. ನನ್ಗೆ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ರೆ ನನ್ನ ಆಸೆಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀರಾ ಅಂತ ಪ್ರೆಸ್ ಮಾಡ್ಬಿಡ್ತೀವಿ. ಆಮೇಲೆ ನಿಮ್ಮ ಆಸ್ತಿಕತೆ ಶ್ರೀಮತ್ ವೆಂಕಟರಮಣ ಪಾದ ಅರವಿಂದ ಗೋವಿಂದ ಗೋವಿಂದ. ಏಯ್ ಕನ್ನಡಕ, ಅದೆಲ್ಲೋ ಸಾಯ್ತೀಯೋ ಸಾಯಿ, ನನ್ನ ತಲೆ ತಿನ್ಬೇಡ. ನನ್ನ ಅಷ್ಟು ಬೇಗ ಸಾಯಿಲ್ಲ ಚಿಲ್ಲೆ ಡಾಕ್ಟ್ರೆ, ಬರ್ತೀನಿ. ಅದು ಸರಿ, ನೀವ್ಯಾಕೆ ನನ್ನ ಜೊತೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಒಂದು ಸ್ವಲ್ಪ ಪುಣ್ಯ ಕಟ್ಕೋಬಾರ್ದು? ಹೌದಾ? ಇನ್ನೊಂದ್ಸರಿ ನನ್ನ ರೂಮ್ ಕಡೆಗೆ ಬಾ, ಕನ್ನಡಕ ಹೊಡೆದಾಕ್ತೀನಿ. ರೀ, ಆ ತಿಪ್ಪೆ ತಾಳಿ ಶಾಸ್ತ್ರಕ್ಕೆ ನಾನು ಕರಿಬೇಡ, ನಾನು ಬರಲ್ಲ ಅಂತ ಹೇಳ್ದೆ ತಾನೆ, ಮತ್ತೆ ಕರಿತಾ ಇದೀಯಾ? ಸದಾಶಿವಂಗೆ ಅದೇ ಧ್ಯಾನ ಅಂತೆ. ನಾನು ಎಲ್ರಿ ನಿಮ್ಮನ್ನು ಬನ್ನಿ ಅಂದೆ, ನಾನು ಹೋಗ್ತಿದ್ದೀನಿ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಸುಮ್ಮನೆ ನಿಮ್ಮನ್ನ ಬನ್ನಿ ಬನ್ನಿ ಅಂತ ಒತ್ತಾಯ ಮಾಡಿ ಬಾಯಿ ನೋವು ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಅಷ್ಟು ಮಾಡು, ನನಗೂ ಆ ಕರ್ಮ ನೋಡೋದು ತಪ್ಪುತ್ತೆ. ಅದು ಸರಿ, ಅಷ್ಟು ಮೈ ಮರೆತು ಪುಸ್ತಕ ಓದ್ತಿದ್ದೀರಾ? ಇಂಟ್ರೆಸ್ಟಿಂಗ್ ವಿಷಯನಾ? ಯಾವ ಪುಸ್ತಕ ಅದು? ಅದೆಲ್ಲ ನಿನಗೆ ಯಾಕೆ? ಬಂದು ಕೆಲಸ ನೋಡು. ನಿಮಗೆಲ್ಲ ಮಾಡಿದ ಶಾಸ್ತ್ರನೇ ಮತ್ತೆ ಮತ್ತೆ ಮಾಡಿಸೋ ಹುಚ್ಚಲ್ವಾ? ಹೋಗಿ ಮಾಡಿಸು, 3 ಸಲ ಮದುವೆ ಆಗ್ತಾ ಇದ್ದಾನೆ. ಆ ಚಿಂತೆ ನಿಮಗೆ ಬೇಡ. ಇವತ್ತು ನೀವು ನಿಮ್ಮ ಮಗ ಇಬ್ಬರು ಮನೇಲೇ ಎಂಜಾಯ್ ಮಾಡಿ, ಕಾರ್ಡ್ಸ್ ಆಡಿ, ಮೂವಿ ನೋಡಿ, ಇಲ್ಲಾಂದರೆ ಈ ಪಾರ್ಟಿನಾದರೂ ಮಾಡಿ. ಆದರೆ ದೇವಸ್ಥಾನಕ್ಕೆ ಮಾತ್ರ ಬರೋಕ್ಕೆ ಹೋಗಬೇಡಿ. ಸರಿ, ನನ್ನ ಕಾರ್ಕಿ ಏನಾದರೂ ನೋಡಿದ್ರಾ? ಟೈಮ್ ಆಗ್ತಿದೆ. ನಿನ್ನ ಕಾರ್ಕಿ ನಾನು ಯಾಕೆ ನೋಡಲಿ? ಸಿಕ್ತು. ಸರಿ, ಹೊಟ್ಟೆ ಹಸ್ಕೊಂಡಿರಕ್ಕೆ ಹೋಗಬೇಡಿ. ನನ್ನ ಮೇಲಿರೋ ಕೋಪನ ಹೊಟ್ಟೆ ಮೇಲೆ, ಆರೋಗ್ಯದ ಮೇಲೆ ತೋರಿಸ್ಬೇಡಿ. ಅಟ್ಲೀಸ್ಟ್ ಇವಾಗ ಶುಗರ್ಲೆಸ್ ಕಾಫಿನಾರು ಸಿಗ್ತಿದೆ. ಆಮೇಲೆ ನಿಧಿ ಅದನ್ನು ಇಲ್ಲದೆ ಇದ್ದಂಗೆ ಮಾಡ್ತಾಳೆ. ಉಪದೇಶ ಮಾಡಿದ್ದಾಯ್ತಲ್ವಾ? ನಾನು ಬರ್ತೀನಿ. ಒಂದು ವೇಳೆ ದೇವಸ್ಥಾನಕ್ಕೆ ಬರಬೇಕು ಅನ್ಸಿದ್ರೆ ಒಂದು ಕ್ಯಾಬ್ ಮಾಡ್ಕೊಂಡು ಬಂದ್ಬಿಡಿ. ಇಲ್ಲಾಂದ್ರೆ ನನಗೆ ಫೋನ್ ಮಾಡಿ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಮುಹೂರ್ತ ಸಮಯ ಹತ್ರ ಬಂತು, ಯಾರಾದರೂ ತಾಳಿ ಇದನ್ನ ಪೋಣಿಸ್ಕೊಡಿ. ಆಯ್ತು ಮೊಚ್ಚಡೆ, ತಾಳಿನ ನೀನೇ ಪೋಣಿಸೆ. ಎಷ್ಟೇ ಆಗಲಿ ಪ್ರೀತಿ ಮೊಮ್ಮಗಳ ತಾಳಿ ಶಾಸ್ತ್ರ ಅಲ್ವಾ? ನಾನಾ? ಬೇಡಪ್ಪ, ಮಾಲ್ತಿ 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 ಪೋಣಿಸ್ಲಿ. ನೀವು ಹಿರಿಯರು, ನೀವೇ ಮಾಡಿ.
ನೀವು ಮಾಡಿ ಅಂತ ಇಬ್ರು ಹೀಗೆ ಹೇಳ್ತಿದ್ರೆ ಹೇಗೆ? ಮುಹೂರ್ತ ಮೀರೋಗುತ್ತೆ ನೋಡೆ. ನೀನು ಅಲ್ದೆಲ್ಲ ಇನ್ನು ಯಾರೇ ಮಾಡಬೇಕು? ನೀನು ಬಾ ಅಮ್ಮ, ಬಾ ನೀನು ಬಾರೆ. ಅಯ್ಯೋ ಅಲ್ಲ ಅತ್ತೆ, ಈ ಶುಭ ಕೆಲಸ ಮಾಡಕ್ಕೆ ನಿಮಗ್ ಬೇರೆ ಯಾರು ಸಿಕ್ಕಿಲ್ವಾ? ಹೋಗಿ ಹೋಗಿ ಎಲ್ಲ ಕಳ್ಕೊಂಡಿರೋ ಇವ್ರ ಹತ್ರ ಮಾಡಿಸ್ತಾ ಇದ್ದೀರಲ್ಲ. ಇವ್ರಿಗೆ ಗಂಡ ಇಲ್ಲ, ಒಬ್ಳು ಮೊಮ್ಮಗಳ ಲೈಫು ಅಸ್ತವ್ಯಸ್ತ ಆಗಿದೆ. ಇಷ್ಟೊಂದೆಲ್ಲ ಬ್ಯಾಡ್ ಲಕ್ ಇರೋ ಈ ಕೈಯಲ್ಲಿ ಈ ಶುಭ ಕಾರ್ಯ ಮಾಡ್ಬೇಕಾಗತ್ತೆ. ನಾನು ಅದೇ ಹೇಳಿದೆ, ನಾ ಮಾಡಲ್ಲ, ಬೇರೆಯವ್ರ ಕೈಲಿ ಮಾಡಿಸಿ ಅಂತ. ತಗೋ, ಬೇರೆಯವ್ರ ಕೈಲಿ ಮಾಡಿಸು. ಒಂದು ನಿಮಿಷ ಅಜ್ಜಿ, ಇಡೀ ಪ್ರಪಂಚ ಹುಡುಕಿದ್ರು ಈ ಕೆಲಸ ಮಾಡೋದಕ್ಕೆ ನಿಮ್ಗಿಂತ ಯೋಗ್ಯರೇನು ಯಾರೂ ಸಿಗಲ್ಲ. ಒಟ್ನಲ್ಲಿ ನಿನಗೆ ನನ್ನ ವಿರುದ್ಧ ಏನಾದರೂ ಹೇಳಬೇಕು ಅಲ್ವಾ? ಚಿಕ್ಕಮ್ಮ ಸಾಕು ನಿಲ್ಲಿಸಿ. ಒಂದು ಹಿರಿ ಜೀವಕ್ಕೆ ಈ ಥರ ಮಾತಾಡಿ ಅವಮಾನ ಮಾಡೋದು ತಪ್ಪು ಅಂತ ನಿಮ್ಗೆ ಅನ್ಸಲ್ವಾ? ಇಷ್ಟಕ್ಕೂ ಶಾಂತಿ ಅಜ್ಜಿ ಬರೀ ನಿಧಿಗೆ ಅಜ್ಜಿ ಅಲ್ಲ, ಇಡೀ ಕುಟುಂಬಕ್ಕೆ ಬೇರು. ಇಷ್ಟು ವರ್ಷ ಯಾರ ಸಹಾಯನೂ ಇಲ್ಲದೆ 2 ಹೆಣ್ಮಕ್ಳನ್ನ ಸಾಕೋದಕ್ಕೆ ತನ್ನ ಜೀವನೇ ಸವಿಸಿದ್ದಾರೆ.